ಕುರುಬ ಸಮುದಾಯವನ್ನು ಎಸ್ ಟಿ ವರ್ಗಕ್ಕೆ ಸೇರಿಸಬೇಕು, ಎಸ್ ಟಿ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ವರ್ಷಗಳಿಂದ ಒಂದು ದೊಡ್ಡ ಮಟ್ಟದ ಆಗ್ರಹ ಇದೆ, ಬೇಡಿಕೊಳ್ತಾ ಇದ್ದಾರೆ. ಅದಕ್ಕೆ ಮನ್ನಣೆ ಸಿಗುತ್ತಾ? ಈ ಬಾರಿ ಏನಾದರೂ ಎಸ್ ಟಿ ಮೀಸಲಾತಿ ಭಾಗ್ಯ ಸಿಗುತ್ತಾ ಕುರುಬ ಸಮುದಾಯಕ್ಕೆ? CM ಸಿದ್ದರಾಮಯ್ಯ ಅವರ ಮುಂದೆ ಸಾಕಷ್ಟು ಬಾರಿ ಈ ವಿಚಾರವನ್ನು ಸಮುದಾಯದವರು ಬಂದು ಕೇಳಿಕೊಂಡಿದ್ರು, ನಮ್ಮ ಸಮುದಾಯವನ್ನು ಎಸ್ ಟಿಗೆ ಸೇರಿಸಿ ಅಂತ ಹೇಳಿ. ಅದರ ಭಾಗ್ಯ ಸಿಗುತ್ತಾ ಈ ಬಾರಿ? ಕೇಂದ್ರದ ಅಂಗಳಕ್ಕೆ ತಲುಪಿದೆ ಈ ವಿಚಾರ. ಎಸ್ ಟಿ ಮೀಸಲಾತಿಯ ಒಂದು ಚೆಂಡು ಏನಿದೆ ಅದು ಹೋಗಿದೆ. ಕುರುಬ ಸಮುದಾಯದ ದೀರ್ಘಕಾಲದ ಬೇಡಿಕೆಗೆ ಮನ್ನಣೆ ಸಿಕ್ಕಿದೆ. ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಶಿಫಾರಸನ್ನು ಮಾಡಿದೆ. ರಾಜ್ಯದ ಶಿಫಾರಸನ್ನು ಓಕೆ ಅಂತ ಕೇಂದ್ರ ಒಪ್ಪಿದ್ರೆ ಸಿಗುತ್ತೆ ಇವ್ರು ಕೇಳುತ್ತಿರುವಂಥದ್ದು ಮೀಸಲಾತಿ. ಶ್ರೀ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠ ತಿಂತಿಣಿ ಬ್ರಿಡ್ಜ್ ಕಾಮಗಾರಿ ಏನು ಕಾರ್ಯಕ್ರಮಕ್ಕೆ ಅದರಲ್ಲಿ ಮಾತನಾಡಿದೆ ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದೆ. ಜನಗಣತಿ ಏನಿದೆ ಆ ವರದಿಯನ್ನು ಇನ್ನೊಂದು ತಿಂಗಳ ಅವಧಿಯಲ್ಲಿ ಸಲ್ಲಿಕೆಯಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಸೂಕ್ತ ಚರ್ಚೆಯ ನಂತರ ಅಂಗೀಕರಿಸಿ ಜಾರಿಗೊಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮುಖ್ಯಮಂತ್ರಿಗಳು ಮಾತನಾಡಿರುವಂಥದ್ದು ಈ ಒಂದು ವಿಚಾರವಾಗಿ. ಯಾಕಂದರೆ ತುಂಬ ವರ್ಷಗಳ ಬೇಡಿಕೆ ಇತ್ತು, ಕುರುಬ ಸಮುದಾಯವನ್ನು ಎಸ್ ಟಿ ಮೀಸಲಾತಿಗೆ ಕೊಡಬೇಕು ಅಥವಾ ಆ ವರ್ಗಕ್ಕೆ ಸೇರಿಸಬೇಕು ಅಂತ ಹೇಳಿ. ಅದರಿಂದ ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ. ಕುರುಬ ಸಮುದಾಯದಲ್ಲೂ ಕೂಡ ಸಾಕಷ್ಟು ಬಡ ಜನರಿದ್ದಾರೆ, ಅವ್ರಿಗೆ ಅನುಕೂಲ ಆಗುತ್ತೆ, ಅವ್ರಿಗೂ ಮೀಸಲಾತಿ ಬೇಕೇ ಬೇಕು ಅಂತ ಹೇಳಿ ಇವರು ಕೇಳ್ಕೊಳ್ತಾ ಇದ್ರು. ಅದಕ್ಕೆ ರಾಜ್ಯ ಸರ್ಕಾರ ಏನು ಓಕೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಕೊಳ್ಬೇಕಾಗಿದೆ. ಕೇಂದ್ರ ಸರ್ಕಾರದ ಕೈಯಲ್ಲಿನೇ ಇದಿರುವಂಥದ್ದು, ಬದಲು ಮಾಡಬೇಕಾಗಿರುವಂಥದ್ದು. ಹೀಗಾಗಿ ಕುರುಬ ಸಮಾಜಕ್ಕೆ ನಿಜಕ್ಕೂ ಕೂಡ ಸಿಗುತ್ತಾ? SC ST ವರ್ಗಗಳಿಗೆ ಸೇರೋಕ್ಕೆ ಕೆಲವೊಂದು ಸಮಾಜಗಳು ಬೇಡಿಕೆ ಇಟ್ಟಿದ್ರು. ಈ ಹಿಂದೆ ಕೂಡ ನೋಡಿ, ಲಿಂಗಾಯತರು, ವೀರಶೈವದವರು ಎಲ್ಲರೂ ಕೂಡ ನಮಗೂ ಕೂಡ ಎಸ್ ಟಿ ಮೀಸಲಾತಿ ಬೇಕು ಅಂತ ಕೇಳ್ತಾ ಇದ್ರು. ಅದೇ ರೀತಿಯಾಗಿ ಕುರುಬ ಸಮುದಾಯದವರೇನಿದ್ದಾರೆ ಅವರು ಕೂಡ ಕೇಳ್ಕೊಳ್ತಾ ಇದ್ರು. ಅದಕ್ಕೆ ಈಗ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಕೂಡ ಓಕೆ ಒಪ್ಕೊಂಡು ಹೋಗಿದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ಹೋಗಿದೆ ಇದರ ಬಗ್ಗೆ. ಈ ಮೀಸಲಾತಿಯ ವಿಚಾರ ತುಂಬ ದೊಡ್ಡ ಮಟ್ಟದ ಬೇಡಿಕೆ ಇತ್ತು. ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಶಿಫಾರಸು ಮಾಡಿದೆ. ನೋಡಿ, ಈ ರೀತಿಯಾಗಿದೆ, ನಮ್ಮಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇದೆ, ಇದನ್ನು ನೀವು ಹೇಗಾದರೂ ಮಾಡಿ ಒಪ್ಕೊಳ್ಳಿ, ಅಧಿಕೃತವಾಗಿ ಘೋಷಣೆ ನೀವು ಮಾಡಿ ಅಂತ ಹೇಳ್ತಿದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ. ಈ ಶಿಫಾರಸ್ಸಿಗೆ, ರಾಜ್ಯ ಸರ್ಕಾರ ಮಾಡಿರುವಂತಹ ಶಿಫಾರಸ್ಸಿಗೆ ಕೇಂದ್ರ ಸರ್ಕಾರ ಏನಾದರೂ ಒಪ್ಕೊಂಡ್ರೆ ಎಸ್ ಟಿ ಮೀಸಲಾತಿ ಸಿಗುವಂತಹ ಸಾಧ್ಯತೆ ಇದೆ. ಆದರೆ ಕೇಂದ್ರ ಸರ್ಕಾರ ಯಾವಾಗ ಇದಕ್ಕೆ ಒಪ್ಪಿಗೆ ಕೊಡುತ್ತೆ, ಏನು ಹೇಳುತ್ತೆ, ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಕುರುಬ ಸಮುದಾಯದ ನಾಯಕರೇ ಆಗಿರೋದ್ರಿಂದ ಆ ರೀತಿಯಾಗೂ ಕೂಡ ಕಳಿಸಿರ್ಬೋದು, ಅಥವಾ ನಿಜಕ್ಕೂ ಕೂಡ ಅವಶ್ಯಕತೆ ಇದೆ ಈ ಮೀಸಲಾತಿ ವಿಚಾರ ಅಂತ ಹೇಳಿ ಕೂಡ ಕಳಿಸಿರ್ಬೋದು. ಎರಡು ರೀತಿಯಲ್ಲೂ ಕೂಡ ಇದೆ. ಈ ವಿಚಾರವಾಗಿ ಕಾಗಿನೆಲೆ ಕನಕ ಗುರುಪೀಠ ತಿಂತಿಣಿ ಬ್ರಿಡ್ಜ್ ವತಿಯಿಂದ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಅವರು ಮಾತನಾಡಿ ಹೇಳಿದ್ದಾರೆ, ನಾವು ಕಳಿಸ್ತೀವಿ ನಮ್ಮ ರಾಜ್ಯ ಸರ್ಕಾರದಿಂದ ಏನೇನು ಮಾಡಬೇಕು, ಏನೇನು ಮಾಡಬೇಕಾಗಿತ್ತು, ಆದ್ದರಿಂದ ನಾವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಶಿಫಾರಸು ಮಾಡಿದ್ದೀವಿ, ಅದು ಕೇಂದ್ರ ಸರ್ಕಾರದ ನಿರ್ಧಾರ, ಅವರು ತೆಗೆದುಕೊಂಡ್ರೆ ಎಲ್ಲವೂ ಆಗುತ್ತೆ ಅಂತ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಈಗಾಗಲೇ ನಾವು ಕಳಿಸ್ಬಿಟ್ಟಿದ್ದೀವಿ, ಪ್ರಸ್ತಾವನೆ ಕಳಿಸಿದ್ದೀವಿ, ಅದು ಮುಂದೆ ಏನಾಗುತ್ತೋ ನೋಡಬೇಕು. ಇನ್ನು ಜಾತಿ ಗಣತಿ ವರದಿಯನ್ನು ಅದನ್ನು ಇನ್ನೊಂದು ತಿಂಗಳು ಅವಧಿಯಲ್ಲಿನೇ ನಾವು ಸಲ್ಲಿಸ್ತೀವಿ, ಎಷ್ಟೆಷ್ಟು ಜನ ಇದ್ದಾರೆ ಏನು ಅಂತ ಹೇಳಿ. ಇನ್ನು ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಸೂಕ್ತ ಚರ್ಚೆಗಳನ್ನು ಮಾಡ್ತೀವಿ, ಎಲ್ಲ ರೀತಿ ಚರ್ಚೆಗಳನ್ನು ಮಾಡಿ ಆ ನಂತರ ಅಂಗೀಕಾರವನ್ನು ಜಾರಿಗೆ ಮಾಡ್ತೀವಿ ಅಂತ CM ಸಿದ್ದರಾಮಯ್ಯ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.